ಬೆಕ್ಕುಗಳು ಸಮುದ್ರದ ನೀರನ್ನು ಕುಡಿದು ಅರಗಿಸಿಕೊಳ್ಳಬಹುದಾ? ಮರಗಳನ್ನು ಹೇಗೆ ಹತ್ತುತ್ತವೆ ಹಾಗೂ ಹೇಗೆ ಅವು ಟೆರಿಟೊರಿಗಳನ್ನು ಮಾರ್ಕ್ ಮಾಡ್ಕೊಳ್ತವೆ? ಇನ್ನೂ ಇದೆ ಇಂಥ ಕುತೂಹಲಕಾರಿ ವಿಷಯಗಳನ್ನು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಫಾಲೋ ಮಾಡೋದನ್ನ ಮರಿಬೇಡಿ. ಬೆಕ್ಕುಗಳಿಗೆ ಮುಖದ ಮೇಲೆ ಹಾಗೂ ಪಾದಗಳಲ್ಲಿ ಸೆಂಟ್ ಗ್ಲ್ಯಾಂಡ್ಸ್ ಇರುತ್ತೆ. ಈ ಗ್ಲ್ಯಾಂಡ್ಸ್ಗಳು ಫೆರಮೋನ್ಸ್ ಉತ್ಪತ್ತಿ ಮಾಡುತ್ತೆ. ಇದರಿಂದ ಅದರ ಟೆರಿಟೊರಿ ಮಾರ್ಕ್ ಮಾಡಲು ಸಹಾಯ ಮಾಡುತ್ತೆ. ಬೆಕ್ಕುಗಳಿಗೆ ಸ್ವೀಟ್ನ ಟೇಸ್ಟ್ ಮಾಡೋ ರೆಸೆಪ್ಟರ್ಸ್ ಇರೋದೇ ಇಲ್ಲ, ಏಕೆಂದರೆ ಅವುಗಳು ಕಾರ್ನಿವೋರಸ್. ಬೆಕ್ಕುಗಳಿಗೆ 3 ಕಣ್ಣು ರೆಪ್ಪೆಗಳಿವೆ. ಮೇಲಿನ ಕಣ್ಣು ರೆಪ್ಪೆ ಹಾಗೂ ಕೆಳಗಿನ ಕಣ್ಣು ರೆಪ್ಪೆಗಳನ್ನು ಒಳಗೊಂಡು 3ನೇ ಕಣ್ಣು ರೆಪ್ಪೆ ಇದೆ. ಇದು ಕಣ್ಣಿನ ಒಳ ಮೂಲೆಯಲ್ಲಿ ಕಂಡುಬರುತ್ತೆ. ಇದು ಕಣ್ಣನ್ನು ತೇವವಾಗಿಡಲು ಮತ್ತು ರಕ್ಷಿಸಲು ಸಹಾಯ ಮಾಡುತ್ತೆ. ಬೆಕ್ಕುಗಳು ತಮ್ಮ ಕಿವಿಗಳನ್ನು 180 ಡಿಗ್ರಿ ತಿರುಗಿಸಬಲ್ಲದು. ಬೆಕ್ಕುಗಳ ಒಂದೊಂದು ಕಿವಿಯಲ್ಲೂ 32 ಮಾಂಸಖಂಡಗಳಿರುತ್ತೆ. ಒಂದೇ ಕಿವಿಯನ್ನು ಶಬ್ದ ಬರುವ ಕಡೆಗೆ ತಿರುಗಿಸಿ ಆಲಿಸಬಲ್ಲದು. ಬೆಕ್ಕುಗಳಿಗೆ ಯುನೀಕ್ ಆದಂಥ ನೋಸ್ ಪ್ರಿಂಟ್ಸ್ ಇರುತ್ತೆ. ಮನುಷ್ಯರಿಗೆ ಹೇಗೆ ಫಿಂಗರ್ ಪ್ರಿಂಟ್ಸ್ ಇರುತ್ತೋ ಹಾಗೆ ಬೆಕ್ಕುಗಳಲ್ಲಿಯೂ ಒಂದೇ ನೋಸ್ ಪ್ರಿಂಟ್ಸ್ ಇರೋದೇ ಇಲ್ಲ. ಬೆಕ್ಕುಗಳಿಗೆ ಪವರ್ಫುಲ್ ಕಾಲಿನ ಮಾಂಸಖಂಡಗಳು ಹಾಗೂ ಫ್ಲೆಕ್ಸಿಬಲ್ ಸ್ಪೈನ್ ಇರೋದ್ರಿಂದ ತಮ್ಮ ಹೈಟ್ಗಿಂತ 5 ಪಟ್ಟು ಎತ್ತರಕ್ಕೆ ಎಗರಬಲ್ಲದು. ಬೆಕ್ಕುಗಳಿಗೆ ನಾಲಿಗೆಯ ಮೇಲೆ ಮುಳ್ಳುಗಳಿವೆ. ಅದನ್ನು ಪ್ಯಾಪಿಲೆ ಎಂದು ಕರೆಯುತ್ತಾರೆ. ಇದು ತಮ್ಮ ಕೂದಲುಗಳನ್ನು ಬಾಚಿಕೊಳ್ಳಲು ಹಾಗೂ ಕ್ಲೀನಾಗಿಡಲು ಸಹಾಯ ಮಾಡುತ್ತೆ. ಮತ್ತೆ ನಿಮಗೆ ಗೊತ್ತಾ, ಬೆಕ್ಕುಗಳಿಗೆ ಯುನೀಕ್ ಆಗಿ ಮಾತನಾಡುವ ಶೈಲಿಗಳಿವೆ. ಒಂದೊಂದು ಬೆಕ್ಕುಗೂ ಭಿನ್ನವಾದ ವಾಯ್ಸ್, ಬಾಡಿ ಲ್ಯಾಂಗ್ವೇಜ್ ಹಾಗೂ ಸೈನ್ ಮಾರ್ಕಿಂಗ್ ಸ್ಟೈಲ್ಗಳಿದ್ದಾವೆ. ಬೆಕ್ಕುಗಳು ಸಮುದ್ರದ ನೀರನ್ನು ಕುಡಿಯಬಲ್ಲದು. ಅವುಗಳಿಗೆ ಸ್ಪೆಷಲ್ ಕಿಡ್ನಿ ಫಂಕ್ಷನ್ ಇರುತ್ತೆ. ಹಾಗಾಗಿ ಅವು ಯಾವುದೇ ತೊಂದರೆಗೂ ಒಳಗಾಗದೆ ಸಮುದ್ರದ ನೀರನ್ನು ಕುಡಿದು ಆರೋಗಿಸಿಕೊಳ್ಳಬಹುದು. ಬೆಕ್ಕುಗಳಿಗೆ ತಮ್ಮ ನಾಲಿಗೆಯ ಮೇಲೆ ಪ್ಯಾಪಿಲೆ ಎಂಬ ಮುಳ್ಳುಗಳು ಇರುವ ಹಾಗೆ ಪಾದದಲ್ಲಿಯೂ ಮುಳ್ಳುಗಳಿರುತ್ತೆ. ಇದರಿಂದಲೇ ಅವುಗಳು ಮರ ಹತ್ತಲು ಗ್ರಿಪ್ ಸಿಗುತ್ತೆ. ಬೆಕ್ಕುಗಳು ಕತ್ತಲೆಯಲ್ಲೂ ನೋಡಬಲ್ಲದು, ಏಕೆಂದರೆ ಅವುಗಳಿಗೆ ಟೇಪ್ಟಮ್ ಲೂಸಿಡಮ್ ಎಂಬುವ ರಿಫ್ಲೆಕ್ಟಿವ್ ಲೇಯರ್ ತಮ್ಮ ರೆಟಿನಾದಲ್ಲಿ ಇರುವುದರಿಂದ ಕತ್ತಲೆಯಲ್ಲೂ ಸಲೀಸಾಗಿ ನೋಡಬಲ್ಲದು. ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಹಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡುವ ಮೂಲಕ ಹಾಗೂ ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದ.